ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಅಕ್ಷಯ ತೃತೀಯ ದಿನ ಯಾವ ದಾನಗಳನ್ನು ಕೊಟ್ಟರೆ ಏನು ಫಲ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಮಾಡಿದಂಥ ಸ್ನಾನ, ಜಪ, ಹೋಮ, ಪಿತೃತರ್ಪಣ, ದಾನ ಇವೆಲ್ಲವೂ ನಮಗೆ ಅಕ್ಷಯ ಫಲವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಸರ್ವ ಪಾಪಗಳನ್ನು ಪರಿಹಾರ ಮಾಡುತ್ತೆ ಮತ್ತು ಭಗವಂತನ ಅನುಗ್ರಹ ನಮಗೆ ಆಗುತ್ತೆ. ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಸ್ನಾನ, ಜಪ, ತಪ, ಹೋಮಗಳು ಇದನ್ನೆಲ್ಲ ಮಾಡಿಕೊಳ್ಳೇಬೇಕು. ಮತ್ತು ಗಂಧಲೇಪನದ ಬಗ್ಗೆ ತಿಳಿಸ್ಕೊಟ್ಟೆ ನಿಮಗೆ. ದೇವರಿಗೆ ವಿಶೇಷವಾಗಿ ಅವತ್ತಿನ ದಿವಸ ಗಂಧಲೇಪನವನ್ನು ಮಾಡಬೇಕು ಅಂತ ಹೇಳಿದೆ. ಹಾಗೆಯೇ ಯಾವ ದಾನಗಳನ್ನು ಕೊಡಬೇಕು ಅಂತ ನೋಡೋಣ ಸ್ನೇಹಿತರೆ. ಉದುಕುಂಭ ದಾನವನ್ನು ಮಾಡೋದ್ರಿಂದ ವಿಶೇಷ ಫಲವನ್ನು ನಾವು ಪಡಿಬೋದು. ಪುಣ್ಯ ಸಂಪಾದನೆ ಆಗುತ್ತೆ. ಜೀವನದಲ್ಲಿ ಸುಖ, ಸಮೃದ್ಧಿ ಎಲ್ಲವೂ ದೊರೆಯುತ್ತೆ. ಉದುಕುಂಭ ದಾನ ಅಂತ ಹೇಳಿದ್ರೆ, ಒಂದು ತಾಮ್ರದ ಬಿಂದಿಗೆಯನ್ನು ತಗೊಂಡು ಅಥವಾ ಹಿತ್ತಾಳೆಯ ಬಿಂದಿಗೆಯನ್ನು ತಗೊಂಡು ಅಥವಾ ತಂಬಿಗೆಯನ್ನು ತಗೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಅದನ್ನು ದಾನವಾಗಿ ಕೊಡಬೇಕು. ದಕ್ಷಿಣೆ ತಾಂಬೂಲ ಸಹಿತ ದಾನವಾಗಿ ಕೊಡಬೇಕು. ಉದುಕುಂಭ ದಾನ ಅಂತ ಹೇಳಿಬಿಟ್ಟು ನೀರು ತುಂಬಿದ ಕಳಶವನ್ನು ದಾನವಾಗಿ ಕೊಡುವಂಥದ್ದು. ಇನ್ನು ಅನ್ನದಾನವನ್ನು ಮಾಡಿದರೆ ವಿಶೇಷ ಫಲ ಇದೆ. ಕುಟುಂಬದಲ್ಲಿ ಯಾವಾಗಲೂ ಅನ್ನಕ್ಕೆ ಕೊರತೆ ಇರೋದಿಲ್ಲ. ಹಾಗೆಯೇ ಕುಟುಂಬದಲ್ಲಿ ಸಂಪತ್ತಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಸಂಪತ್ತು ನೆಲೆಸುತ್ತೆ ಅಂತ ಹೇಳಿಬಿಟ್ಟು ಅನ್ನದಾನವನ್ನು ಈ ಒಂದು ಅಕ್ಷಯ ತೃತೀಯ ದಿನ ಮಾಡಿಸ್ತಕ್ಕಂಥದ್ದು. ಇನ್ನು ಗೋದಾನವನ್ನು ಮಾಡೋದು. ಅಕ್ಷಯ ತೃತೀಯ ದಿನ ಗೋದಾನವನ್ನು ಮಾಡಿದ್ರೆ ಅಕ್ಷಯ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗೋದಾನಕ್ಕೆ ವಿಶೇಷ ಫಲ ಇದೆ. ಬೆಲ್ಲವನ್ನು ದಾನವಾಗಿ ಕೊಡ್ತಕ್ಕಂಥದ್ದು ವಿಶೇಷ ಫಲ ಇದೆ. ವಸ್ತ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ವಸ್ತ್ರದಾನ ಮತ್ತು ಬೆಲ್ಲದಾನದಿಂದ. ಇನ್ನು ಅರಿಶಿನ ಕುಂಕುಮವನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮಂಗಳ ದ್ರವ್ಯಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಇದು ಸೌಮಂಗಲ್ಯತ್ವ ಪ್ರಾಪ್ತಿಗಾಗಿ ಅಕ್ಷಯ ತೃತೀಯ ದಿನ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ದಾನಗಳನ್ನು ಮಾಡಿರಿ, ಪೂಜೆಗಳನ್ನು ಮಾಡಿರಿ, ಅಕ್ಷಯ ತೃತೀಯ ದಿನ ಅಕ್ಷಯ ಫಲವನ್ನು ನೀವು ಪಡಿಬೋದು ಅಂತ ಹೇಳಲಾಗುತ್ತೆ. ಇನ್ನು ಪಾನಕ, ಕೋಸಂಬರಿ ಇದನ್ನು ದಾನವನ್ನು ಮಾಡೋದು ಅದೃಷ್ಟ ಸಂತೋಷವನ್ನು ತಂದುಕೊಡುತ್ತೆ. ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ. ಹಾಗಾಗಿ ಪಾನಕ, ಕೋಸಂಬರಿ ಇದನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇನ್ನು ಈ ಮಾಸದಲ್ಲಿ ಅಂದರೆ ಈ ಒಂದು ವೈಶಾಖ ಮಾಸದಲ್ಲಿ ಮಾಡ್ತಕ್ಕಂಥ ದಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಛತ್ರಿ, ಚಪ್ಪಲಿ, ನೀರು, ಎಲ್ಲಾದರೂ ನೀರಿನ ಒಂದು ತಾಣಗಳನ್ನು ಮಾಡೋದು, ಇದರಿಂದ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಈ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಎಲ್ಲರೂ ಪೂಜೆಗಳನ್ನು ಮಾಡಿಕೊಳ್ಳ್ರಿ, ದಾನಗಳನ್ನು ಮಾಡಿಕೊಳ್ಳ್ರಿ ಕೈಲಾದಷ್ಟು. ಮತ್ತು ಭಗವಂತನಿಗೆ ಗಂಧ ಲೇಪನವನ್ನು ಮಾಡೋದ್ರಿಂದ ವಿಶೇಷ ಫಲವನ್ನು ಪಡಿಬೋದು. ಇನ್ನು ತದಿಗೆ ಗೌರಿ ಅಂದರೆ ಅಕ್ಷಯ ತೃತೀಯ ದಿನ ಅಂದರೆ ಚೈತ್ರ ಗೌರಿಯನ್ನು ಯಾರು ಕೂಡಿಸಿರ್ತೀರೋ ಅಂಥವರು ಅಕ್ಷಯ ತೃತೀಯ ದಿನ ಬೆಳಗ್ಗೆ ಗೌರಿಗೆ ಮತ್ತು ಪೂಜೆಯನ್ನು ಮಾಡ್ಕೋಬೇಕು. ಅವತ್ತಿನ ದಿವಸ ಮಾವಿನಕಾಯಿ ಹೊಸದಾಗಿ ಇಡಬೇಕು. ವಿಳೆದೆಲೆಗಳನ್ನು ಕಳಸದಲ್ಲಿ ಹೊಸದಾಗಿ ಇಟ್ಟು ಗೆಜ್ಜೆ ವಸ್ತ್ರ, ಹೂವಿನಿಂದ ಅಲಂಕಾರವನ್ನು ಮಾಡಿ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಯಾರು ಇಷ್ಟು ದಿನ ಚೈತ್ರ ಗೌರಿಯನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ವೋ ಅಂಥವರು ಅಕ್ಷಯ ತೃತೀಯ ದಿನ ಗೌರಿಯನ್ನು ಬೆಳಗ್ಗೆ ಕೂಡಿಸ್ಕೋಬೋದು. ನಾನು ಪೂಜಾ ಸಮಯವನ್ನು ತಿಳಿಸಿದ್ದೀನಲ್ಲ, ಹಾಗೆ ಆ ಸಮಯವನ್ನು ನೋಡಿಕೊಂಡು ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಗೌರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಳ್ಳ್ರಿ. ಮತ್ತು ಹಬ್ಬದ ಅಡುಗೆಯನ್ನು ಮಾಡಬೇಕು. ಅವತ್ತಿನ ದಿವಸ ಕಡುಬು ಅಥವಾ ಹೋಳಿಗೆ ಏನಾದರೂ ಮಾಡಿಬಿಟ್ಟು ಗೌರಿಗೆ ನೈವೇದ್ಯವನ್ನು ಮಾಡಿ ಉಡಿಯನ್ನು ತುಂಬಿ ಪಾನಕ, ಕೋಸಂಬರಿಯನ್ನು ಮಾಡಿ ನೈವೇದ್ಯ ಮಾಡಿ ಹಣ್ಣು, ಕಾಯಿ ಎಲ್ಲವನ್ನು ನೈವೇದ್ಯ ಮಾಡಬೇಕು. ನಂತರ ಗೌರಿಗೆ ಆರತಿಯನ್ನು ಮಾಡೋದು. ಪೂಜೆ ಎಲ್ಲ ಆದಮೇಲೆ ಗೌರಿಯನ್ನು ಸ್ವಲ್ಪ ಕದಲಿಸ್ಬಿಟ್ಟು ಬಲಗಡೆಗೆ ಕದಲಿಸಿ ಹಾಗೇ ಇಟ್ಟಿರ್ರಿ. ಗೌರಿಯನ್ನು ಅವತ್ತು ತೆಗಿಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ಅವತ್ತು ಅಕ್ಷಯ ತೃತೀಯ ಆಗಿರುತ್ತೆ. ಅದಕ್ಕೋಸ್ಕರ ಗೌರಿಯನ್ನು ಕದಲಿಸೋದಷ್ಟೇ, ಅವತ್ತು ತೆಗೆಯೋದೇನಿಲ್ಲ. ಮತ್ತು ಮಾರನೇ ದಿವಸ ಮಂಗಳವಾರ ಆಗುತ್ತೆ, ಅವತ್ತು ಸಹ ಗೌರಿಯನ್ನು ಕಳಿಸಬಾರ್ದು. ಬುಧವಾರ ದಿನ ನೀವು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಕೊಂಡು ಗೌರಿಗೆ ಮತ್ತೆ ಅರಿಶಿನ ಕುಂಕುಮ ಏರಿಸಿ ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಒಂದು ಸ್ವಲ್ಪ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ, ಅಥವಾ ಹಣ್ಣುಗಳಿದ್ದರೆ ಹಣ್ಣನ್ನು ನೈವೇದ್ಯ ಮಾಡಿ, ಒಣ ಹಣ್ಣುಗಳಿದ್ದರೆ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಗೌರಿಯನ್ನು ತೆಗೆದು ಕಳಿಸ್ಕೋಬೋದು. ನೀವು ಮರಳ ಗೌರಿಯನ್ನು ಇಟ್ಟಿದ್ದರೆ ನೀರಿನಲ್ಲಿ ಕಳಿಸಿ ಗಿಡಗಳಿಗೆ ಹಾಕ್ಬೋದು, ಅಥವಾ ತುಳಸಿ ಗಿಡದಲ್ಲಿ ಆ ಮರಳನ್ನು ಹಾಕ್ಬೋದು. ಅಥವಾ ನೀವು ಯಾವ ಗೌರಿಯನ್ನು ಕೂಡಿಸಿರ್ತೀರೋ ಆ ಗೌರಿಯನ್ನು ತೆಕ್ಕೊಂಡು ಅಲ್ಲೆಲ್ಲ ನೀವು
ಸ್ವಚ್ಛವನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ರಿ. ಅಕ್ಷಯ ತೃತೀಯ ದಿನ ಮಾತ್ರ ಗೌರಿಯನ್ನು ಕಳಿಸ್ಲಿಕ್ಕೆ ಹೋಗಬೇಡ್ರಿ. ಮಾರನೇ ದಿವಸ ಮಂಗಳವಾರ ಆಗುತ್ತೆ, ಅವತ್ತು ಸಹ ಕಳಿಸ್ಬೇಡ್ರಿ. ಗೌರಿಯನ್ನು ಕದಲ್ಸ್ರಿ. ಯಾಕೆ ಅಂದರೆ ಅಕ್ಷಯ ತೃತೀಯ ದಿನ ನಾವು ಮಡಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀವಿ. ಅವತ್ತಿನ ದಿನ ಗೌರಿಯನ್ನು ಕದಲ್ಸ್ಕೋಬೋದು. ಇಲ್ಲ ಬುಧವಾರದ ದಿವಸ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತು ಮಡಿಯನ್ನು ಉಟ್ಕೊಂಡು ಗೌರಿಗೆ ಮತ್ತು ಅರಿಶಿನ ಕುಂಕುಮವನ್ನು ಎರಸಿ ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಅವತ್ತಿನ ದಿವಸ ಕದಲಿಸಿ ನೀವು ಗೌರಿಯನ್ನು ಕಳಿಸ್ಕೋಬೋದು. ನಿಮ್ಮ ಅನುಕೂಲ. ಯಾಕೆ ಅಂದರೆ ಕೆಲವೊಬ್ಬರಿಗೆ ಸಮಯದ ಅಭಾವಗಳಿರುತ್ತೆ, ಇನ್ನೇನೋ ತೊಂದರೆಗಳಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅಕ್ಷಯ ತೃತೀಯ ದಿನ ಗೌರಿಯನ್ನು ಕದಲಿಸ್ಬೋದು. ಕದಲಿಸಿ ಹಾಗೇ ಇಟ್ಕೋಬೇಕು ಮಣೆಯ ಮೇಲೆ. ಗೌರಿಯನ್ನು ತೆಗಿಯೋದಕ್ಕೆ ಹೋಗಬೇಡ್ರಿ. ದೀಪವನ್ನು ಹಚ್ಚಿಡಬೇಕು. ಆಮೇಲೆ ಯಾಕಂದರೆ ಅಲ್ಲಿ ಗೌರಿ ಸನ್ನಿಧಾನ ಇರುತ್ತೆ ಇನ್ನು, ಅದಕ್ಕೋಸ್ಕರ ಹಾಗಾಗಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ. ಬುಧವಾರದ ದಿವಸ ನೀವು ಗೌರಿಯನ್ನು ಕಳಿಸ್ಕೋಬೋದು. ಈ ರೀತಿಯಾಗಿ ಅಕ್ಷಯ ತೃತೀಯ ದಿನ ನೀವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಗೌರಿ ಪೂಜೆಯನ್ನು ಮುಖ್ಯವಾಗಿ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.